ನಮಸ್ಕಾರ ರೀ ಎಲ್ಲರಿಗೂ ನಮ್ಮ ಮನೆ ಅಡುಗೆಗೆ ಸ್ವಾಗತ. ಇವತ್ತು ನಮ್ಮ ಅಂಗಡಿ ಬೇರೆ ಉಪ್ಪಿನಕಾಯಿ ಮಾಡಕತ್ತೀವಿ ರೀ. ಇವನ್ನ ಒಂದು ತಾಸು ನೀರಾಗಿ ಇಡ್ಬೇಕು ರೀ. ಹಿಂಗೆ ನೆನೆಸಿ ಒಂದು ತಾಸು ಇಟ್ಬಿಡ್ಬೇಕು ರೀ. ಹಿಂಗೆ ಸ್ವಚ್ಛ ಹಿಂಗೆ ತಿಕ್ಕಿ ತೊಳಿಬೇಕು ರೀ. ಅವನ್ನೇ ಒಂದು ತಾಸು ನೀರಾಗಿ ನೆನೆ ಇಟ್ರೆ ರಾಡಿ ಅದು ಇದ್ರೆ ತಾನೇ ಹೋಗ್ತೈತೆ ರೀ. ಮೇಲಿನ ಸಿಪ್ಪಿ ತಕ್ಕೋಬೇಕ್ರಿ ಇದ್ರದ್ದು. ಮತ್ತೊಂದು ಸಲ ತೊಳ್ಕೊಬೇಕ್ರಿ ಇವನ್ನ. ಸಿಪ್ಪಿ ಎಲ್ಲ ಹೋಗ್ತೈತೆ ರೀ ಮತ್ತೊಂದು ಸಲ ತೊಳೆದ್ರೆ. ಇಷ್ಟಿಷ್ಟ ಕಟ್ ಮಾಡ್ಕೋಬೇಕು ನಾನು. ಕಾಟನ್ ಅರ್ವಿ ಮೇಲೆ ಹಿಂಗೆ ಆರು ಹಾಕ್ಬೇಕ್ರಿ. ನೀರಿನ ಅಂಶ ಇದ್ರೆ ಹೋಗ್ತೈತಿ. ಪೂರ ಡ್ರೈ ಆಗ್ಯಾವ ನೋಡ್ರಿ ಇವ. ನೀರಿನ ಅಂಶ ಸ್ವಲ್ಪ ಇಲ್ಲರಿ. ನೀನು ಸಂಜೆ ಮುಂದೆ ಹೆರ್ಚಿ ಕಾಟನ್ ಅರ್ವಿ ಮೇಲೆ ಹಾಕಿದ್ದೀವಿ ರೀ. ಇವತ್ತು ಹಾಕಾಕತ್ತೀವಿ ಉಪ್ಪಿನಕಾಯಿ. ಇವನ್ನ ಅರ್ಶಿಣ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕ್ರಿ. ಉಪ್ಪು, ಸಾಸಿವೆ, ಮೆಂತ್ಯಕಾಳು ಹುರಿದ ಪುಡಿ ಮಾಡ್ಕೊಂಡಿವ್ರಿ ದಪ್ಪ ಅದು ಹಾಕಾಕತ್ತೀವಿ. ಒಂದು ಲಿಂಬೆ ಹಣ್ಣು ರಸ ತಗೊಂಡಿವು ಅದು ಹಾಕಾಕತ್ತೀವಿ. ಹಸಿ ಮೆಣಸಿನ್ಕಾಯಿ ಒಂದು 5-6 ಅದಾವು, ಅವನ್ನ ಹಾಕ್ತೀವಿ ರೀ. ಚಲೋ ಮಿಕ್ಸ್ ಮಾಡ್ಕೋಬೇಕ್ರಿ ಇದನ್ನು. ಅರ್ಧ ಬಟ್ಲಷ್ಟು ಎಣ್ಣೆ ಐತ್ರಿ ಇದು. ಹಿಂಗೆ ಹಾಕತ್ತೀವಿ ರೀ. ಖಾರ 2 ಚಮಚದಷ್ಟು. ಬಂದ್ ಮಾಡಿಬಿಡ್ಬೇಕ್ರಿ ಗ್ಯಾಸ. ಇದು ತಣ್ಣಗೆ ಆಗ್ಬೇಕ್ರಿ ಎಣ್ಣೆ ಇದಕ್ಕೆ ಹಾಕಿ ಚಲೋ ತಂಗಿ ಮಿಕ್ಸ್ ಮಾಡ್ಬೇಕ್ರಿ. ಡಬ್ಬ್ಯಾಗ ಹಾಕಿಡ್ತೀವಿ ರೀ ಅವನ್ನ. ಡಬ್ಬ್ಯಾಗ ಹಾಕಿ 15 ದಿವಸ ಇಟ್ಕೊಡ್ಬೇಕು ರೀ. ತೆಗಿಬಾರ್ದು ಇವನ್ನ. 15 ದಿವಸ ಆದ್ಮೇಲೆ ತೆಗಿಬೇಕು ರೀ. ಫ್ರೆಂಡ್ಸ್, ಕಾಜಿನ ಬಟ್ಲಿದಾಗ ಹಾಕಿರ ಚಲೋ ರೀ. ಇನ್ನು ನಮ್ಮ ಮನ್ಯಾಗ ಇರೋಕ್ಕಿಲ್ಲ, ಈ ಬಟ್ಲಿದಾಗ ಹಾಕಿಟ್ಟಿದ್ದೆವು. ನಮ್ಮದು ಉಪ್ಪಿನಕಾಯಿ ರೆಸಿಪಿ ಹೆಂಗೆ ಬಂದಿತ್ತಂತ ಕಮೆಂಟ್ಸ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ. ಧನ್ಯವಾದಗಳು.